ಮಕ್ಕಳೇ 8th ಸ್ಟ್ಯಾಂಡರ್ಡ್ ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. ಸೊ ಅದೇ ಥರದ್ದು ಬರುತ್ತೆ ಮಕ್ಕಳೇ. ಸೊ ಇದನ್ನು ರಿವೈಸ್ ಮಾಡ್ಕೊಂಡು ಹೋಗೋಣ, ನೋಡೋಣ ಹೇಗೆ ಮಾಡ್ತೀರಾ ಅಂತ. ಇಲ್ಲಿ ನೋಡಿ, ಭಾಗಲಬ್ಧ ಸಂಖ್ಯೆಗಳಿಗೆ ಗುಣಾಕಾರದ ನೆನಪಾಂಶ ಅಂದರೆ ಇಂಗ್ಲೀಷ್ ಮೀಡಿಯಮ್ ಅವರಿಗೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಕೀ ಆನ್ಸರ್ನ ಸಹ ಬಿಟ್ಟಿದ್ದಾರೆ. ಆಗ ಆನ್ಸರ್ 1 ಅಂತ ಕೊಟ್ಟಿದ್ದಾರೆ. ಒಂದು ವೇಳೆ ಅವರು ಗುಣಾಕಾರದ ಬದಲಿಗೆ ಏನು ಕೇಳ್ಬೋದು, ಸಂಕಲನದ ಅನೆನತಾಂಶ ಕೇಳ್ಬೋದು. ಆಗ ಸಂಕಲನದ ಅನೆನತಾಂಶ ಎಷ್ಟು ಅಂತ ಬರೀತೀರಾ, 0 ಅಂತ ಬರೀತೀರಾ. ಆಗ ಈ ರೀತಿ ಚಾನ್ಸಸ್ ಯಾವ ರೀತಿ ಕೇಳ್ಬೋದು ಅಂತ. ಮೊದಲ n ಬೆಸ ಸಂಖ್ಯೆಗಳ ಮೊತ್ತ ಅಂತ ಕೇಳಿದ ತಕ್ಷಣ n² ಅಂತ ಹೇಳ್ತೀರಾ. ಅರ್ಥ ಆಯ್ತಲ್ಲ, ಇದು ಫಾರ್ಮುಲಾ n² ಸಮವಾಗಿರ್ತದೆ. ಈಗ ಲಾಭ ಮತ್ತು ಕೊಂಡ ಬೆಲೆ, ಮಾರುವ ಬೆಲೆಯನ್ನು ಕೊಟ್ಟಿದ್ದಾರೆ. ಲಾಭ ಅಂತ ಹೇಳಿದ ತಕ್ಷಣ ನಿಮ್ಮ ತಲೆಯಲ್ಲಿ ನಿಮಗೆ ಉದಾಹರಣೆ ಸಮೇತ ಹೋಗಬೇಕು ಮಕ್ಕಳೇ, ಆಗ ನಿಮಗೆ ಈಸಿಯಾಗಿ ಮಾಡ್ಬೋದು. ಈಗ ನೋಡಿ, ಒಂದು ಸೂತ್ರಗಳು ನಿಮಗೆ ಗೊತ್ತಿದೆ. ಲಾಭ ಬರಬೇಕಾದ್ರೆ ಏನು, ಕೊಂಡ ಬೆಲೆ ಜಾಸ್ತಿ ಇರಬೇಕಾ, ಮಾರಿದ ಬೆಲೆ ಜಾಸ್ತಿ ಇರಬೇಕಾ. ನೋಡಿ, 10 ರೂಪಾಯಿಗೆ ನೀವೊಂದು ಪೆನ್ ತೊಗೊಂಡಿದ್ದೀರಾ, ಆಯಿತಾ. ಇದನ್ನು ಏನಂತ ಹೇಳ್ತೀವಿ, ಕೊಂಡ ಬೆಲೆ ಅಂತ ಹೇಳ್ತೀವಿ. ಕೊಂಡ ಬೆಲೆಗೆ ಯಾವ ಪ್ರೈಸ್, ಆಗ ಇದಕ್ಕೆ ಏನಂತ ಕೊಡಬೇಕು, ಸಿ ಅಂತ ಕೊಡಬೇಕು ಕೊಂಡ ಬೆಲೆಯನ್ನು. ಲಾಭ ಎಷ್ಟು, 10 ರೂಪಾಯಿಗೆ ತೊಗೊಂಡಿದ್ದಾರೆ, ಲಾಭವನ್ನು ಪಿ ಅಂತ ತೊಗೊಂಡಿದ್ದಾರೆ. ಮಾರುವ ಬೆಲೆ ಎಸ್ ಅಂತ ತೊಗೊಂಡಿದ್ದಾರೆ. ಈಗ ನಮಗೆ ಇವುಗಳ ನಡುವಿನ ಸಂಬಂಧವು ಯಾವುದು ಅಂತ ಕೇಳಿದ್ದಾರೆ. ಈಗ ನಿಮಗೆ ಗೊತ್ತಿರುವ ಪ್ರಕಾರ ಏನು ಗೊತ್ತಿದೆ, ಲಾಭ ಬರಬೇಕಂತ ಹೇಳಿದರೆ 10 ರೂಪಾಯಿಗೆ ತೊಗೊಂಡ ಬೆಲೆಯನ್ನು ನೀವು 20 ರೂಪಾಯಿಗೆ ಮಾರಿದ್ರೆ ನಿಮಗೆ ಲಾಭ ಸಿಗುತ್ತೆ. ಆಗ ಯಾವುದು ಜಾಸ್ತಿ ಇರುತ್ತೆ, ನಿಮಗೆ ಮಾರಿದ ಬೆಲೆ. ಮಾರಿದ ಬೆಲೆಗೆ ಯಾವ ಲೆಟ್ರ್ ಹೇಳಿದ್ದಾರೆ, ಎಸ್ ಮೈನಸ್ ಕೊಂಡ ಬೆಲೆ ಅಲ್ವಾ. ಮೈನಸ್ ಕೊಂಡ ಬೆಲೆಗೆ ಏನಂತ ಹೇಳಿದರೆ ಸಿ ಅಂತ ಹೇಳಿದರೆ. ಇದೇನಿದು, ಇದು ಇವುಗಳ ನಡುವಿನ ಸಂಬಂಧ. ಇದು ಪ್ರಾಫಿಟ್ ಅಲ್ವಾ, ಲಾಭಕ್ಕೆ ಯಾವ ಲೆಟ್ರ್ ಕೊಟ್ಟಿದ್ದಾರೆ, ಪಿ ಅಂತಲೇ ಬರೆಯೋದು. ನಿಮಗೆ ಗೊತ್ತಿರೋದು P = S - C ಅಂತ ನೀವು ಕಲ್ತಿದ್ದೀರ, ಹೌದಾ. ಇಲ್ಲಿ ಯಾವುದು, ಇಲ್ಲಿ ಇಲ್ಲಿ ಎಸ್ ಕೇಳಿಬಿಟ್ಟಿದ್ದಾರೆ. ಆಗ ನಾವು P ಇಲ್ಲಿ ಮೈನಸ್ ಇದ್ದಿದ್ದನ್ನ ಈಚೆಗೆ ತರ್ತೀವಿ, ಮೈನಸ್ ಇದ್ದಿದ್ದನ್ನ ಈಚೆಗೆ ತರ್ತೀವಿ, =S. ಅಂದರೆ ಮಾರಿದ ಬೆಲೆಯು ಲಾಭ ಮತ್ತು ಕೊಂಡ ಬೆಲೆ ಅಲ್ವಾ. ನಾವು 10 ರೂಪಾಯಿಗೆ ತೊಗೊಂಡಿದ್ದು ಕೊಂಡ ಬೆಲೆ, ನಾವು 10 ರೂಪಾಯಿ ಸೇರಿಸ್ಬಿಟ್ಟು 20 ರೂಪಾಯಿಗೆ ಮಾರಿದ್ದೀವಿ. ಆಗ ಇದು ಮಾರಿದ ಬೆಲೆ. ಆಗ ಇದು ನೀವು ಕಲ್ತಿರುವಂಥದ್ದೇನು, ಲಾಭ = ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಸಿ. ಇಲ್ಲಿ m² - ಅಪವರ್ತನ ಅಂತ ಕೇಳಿದ ತಕ್ಷಣ ಮಕ್ಕಳೇ ಇದಾಗಬೇಕು, ಡಿ ಆಗಬೇಕು. ಏನೋ ಮಿಸ್ಟೇಕ್ ಆಗಿಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಫಾರ್ಮುಲಾ ಗೊತ್ತಿದೆ ಅಲ್ವಾ, a² - 9ರ ವರ್ಗ ಎಷ್ಟು, 3. ಆಗ 3² ಅಂತ. ಇದು ಯಾವ ಸೂತ್ರದ ಪ್ರಕಾರ ಇದೆ, a² - b² ರೂಪದಲ್ಲಿದೆ. a² - b² ಅಂತ ಹೇಳಿದ್ರೇನು, a + b × a - b ಅಲ್ವಾ. ಆಗ ನಮಗೆ ಇದೇನಾಗುತ್ತೆ, a + 3 a - 3 ಅಂತ ಬರುತ್ತೆ. ಒಂದು ವೇಳೆ ಬೇರೆ ನಂಬರ್ ಏನಾದರೂ ಬಂದಿದ್ದರೆ ನೀವು ಮಾಡಲಿಕ್ಕೆ ರೆಡಿ ಇರಬೇಕು. ಈಗ ಒಂದು ವೇಳೆ ಎರಡು ಕಡೆಯೂ ನಂಬರ್ ಇದೆ ಅಂತ ತಿಳ್ಕೊಳ್ಳಿ. ಈಗ 4a² - 9b² ಅಂತ ಕೊಟ್ಟರು ಅಂತ ತಿಳ್ಕೊಳ್ಳಿ. 4a² ಅಂತ ಕೊಟ್ಟಿದಾಗ ಇದ್ರದ್ದು ವರ್ಗಮೂಲ ಎಷ್ಟು, 2. ಇದ್ರದ್ದು ವರ್ಗ 2. ನಾನು ಇದನ್ನು 2a² ಅಂತ ಬರಲಿಲ್ಲ, 4a² 2a² ಅಂತ ಮೈನಸ್. ಇಲ್ಲಿ 9ರ ವರ್ಗ ಎಷ್ಟು, 3 ಅಲ್ವಾ. ಬಿ ಅಂತ ಹೇಳಿದ್ರೆ ಬಿ ಅಂತಲೇ ಬರೀತೀನಿ, ಹೋಲ್² ಅಂತ ಬರಲಿಲ್ಲ. ಈಗ ಇದು a² - b². ಆಗ ಒಂದು a + b a - b. ಆಗ ಏನಾಗುತ್ತೆ, ಇಲ್ಲಿ 2a + 3b 2a - 3b ಆಗುತ್ತೆ. ಅರ್ಥ ಆಯ್ತಲ್ವ. ನೆಕ್ಸ್ಟ್ 500ರ ವರ್ಗದಲ್ಲಿರುವ ಸೊನ್ನೆಗಳ ಸಂಖ್ಯೆ. ವರ್ಗ ಮಾಡ್ತಾರೆ ಅಂತ ಹೇಳಿದ ತಕ್ಷಣ ಮಕ್ಕಳೇ ನೀವು ಏನು ಮಾಡಬೇಕು, 2 ಸಲ ಗುಣಿಸ್ತೀವಿ. ಈಗ ನೋಡಿ, 400 × 400 ಮಾಡ್ತೀವಿ ಅಲ್ವಾ. ನಮಗೆ 0 ಇದ್ದರೆ ತುಂಬ ಈಸಿ. 2 0 2 0 ಎಷ್ಟು 0 ಆಗಬೇಕು, 4 0 ಆಗಬೇಕು. 4 4 ಎಷ್ಟಾಗುತ್ತೆ, 16. ಆಗ ವರ್ಗದಲ್ಲಿರೋ ಸೊನ್ನೆಗಳ ಸಂಖ್ಯೆ ಎಷ್ಟು, 4. ಅರ್ಥ ಆಯ್ತಲ್ವ. ಈಗ 30 ಅಂತ ಕೊಟ್ಟಿದ್ದಾರೆ, 30ನ್ನು ಗುಣಿಸಿ. 30ರ ವರ್ಗದಲ್ಲಿರೋ ಸೊನ್ನೆಗಳ ಸಂಖ್ಯೆ ಅಂತ 30 × 30 ಮಾಡ್ತೀರಿ. ಎಷ್ಟು 0 ಇದೆ, 2 0 ಇದೆ. ಆಗ ನೀವು 2 ಹಾಕ್ತೀರಾ, 3 3 ಎಷ್ಟು, 9. ಆಗ ಎಷ್ಟು ಅಂತ ಬರೀತಿದ್ರಿ, 2. ಅದೇ ಥರ ನೀವೇ ನಿಮ್ಮ ಮಿಸ್ಟೇಕ್ ಲೆಕ್ಕಗಳನ್ನ ಹಾಕ್ಕೊಳ್ಳಿ. ಇಲ್ಲಿ ವರ್ಗದಲ್ಲಿ ಸೊನ್ನೆಗಳ ಸಂಖ್ಯೆಗೆ ಒಂದು ವೇಳೆ ನಾವು ನಿಮಗೆ ವರ್ಗದಲ್ಲಿರುವ ಬಿಡಿ ಸ್ಥಾನದ, ಈಗ ನೋಡಿ 2² ಅಂತ ಇದೆ. ಇದರ ಬಿಡಿ ಸ್ಥಾನದಲ್ಲಿ ಏನು ಬರ್ತದೆ, 2² ಅಂದರೆ 4. 4 ಮಾತ್ರ ಬರ್ತದೆ. ಬಿಡಿ ಸ್ಥಾನದಲ್ಲಿ ಎಷ್ಟು ಬಂತು, 4 ಬಂತು. 9 ಅಂತೇಳಿ 9ರ ವರ್ಗದ ಬಿಡಿ ಸ್ಥಾನದಲ್ಲಿ ಏನು ಬಂತು ಅಂತ ಹೇಳಿದ್ರೆ 9 ಎಷ್ಟು ಬರ್ತದೆ, 81. ಆಗ ಬಿಡಿ ಸ್ಥಾನದಲ್ಲಿ ಎಷ್ಟು, 1 ಬರ್ತದೆ. ಅರ್ಥ ಆಯ್ತಲ್ಲ. ಆಗ ಆ ರೀತಿ ಬೇಕಾದರೂ ಕೇಳ್ಬೋದು ವರ್ಗ ಸಂಖ್ಯೆ ಈ ಕೊಟ್ಟಿರೋದ್ರಿಂದ. ಆ ರೀತಿ ನಾವು ಕಲಿಬೇಕಾಗುತ್ತೆ. ನೆಕ್ಸ್ಟ್ ಚತುರ್ಭುಜವನ್ನು ವ್ಯಾಖ್ಯಾನಿಸಿ. ಚತುರ್ಭುಜ ಅಂದರೆ 4 ಬಾಹು ಇರ್ತದೆ. 4 ಚತುರ್ಭುಜ ನೋಡಿದ್ದೀರಲ್ಲ ಎಲ್ಲರ ಚಿತ್ರ, ಈ ರೀತಿ ಇರ್ತದೆ ಚತುರ್ಭುಜ. 4 ಬಾಹುಗಳು, ನಿಮ್ಮ ಆಯತ, ವರ್ಗ ಎಲ್ಲ ಚತುರ್ಭುಜನೇ. ಅರ್ಥ ಆಯ್ತಲ್ಲ. 4 ಶೃಂಗಗಳಿರ್ತದೆ ಇರುವ ಆಯಾಮದ ಆವೃತ್ತಾಕೃತಿಯನ್ನು ಚತುರ್ಭುಜ ಅಂತ ಹೇಳ್ತೀವಿ. ಕುಂದಿಲ್ಲದ ಒಂದು ನಾಣ್ಯವನ್ನು ಒಂದು ಸಲ ಎಸೆದಾಗ ಯಾವ್ದು ಬೇಕಾದರೂ ಬಿಡ್ಬೋದು, ಹೆಡ್ ಅಥವಾ ಟೇಲ್ ಅಲ್ವಾ. ಶಿರ ಅಥವಾ ಪುಚ್ಚ ಅಥವಾ ಈ ರೀತಿ ಬರೆದ್ರೂ ಆಗುತ್ತೆ, ಹೆಡ್ ಮತ್ತು
ಟೇಲ್ ಅಂತ ಬರೆದ್ರು ನಿಮಗೆ ಉತ್ತರ ಮಾರ್ಕ್ ಸಿಗ್ತದೆ. ಒಂದು ಸಲ ಹಾಕಿದಾಗ ಹಿಂಗೆ ಬರುತ್ತೆ ಅಂತ. ನೆಕ್ಸ್ಟ್, ಭಾರತ ಸರ್ಕಾರವು GSTಯನ್ನು ಯಾವಾಗ ಜಾರಿಗೆ ತಂದಿತ್ತು? 2017ರಲ್ಲಿ GST ಪಾಠದಲ್ಲಿ ಕೊಟ್ಟಿದ್ದಾರೆ. 2 ಪರಿಮಾಣಗಳ ಲಬ್ಧ ಯಾವಾಗಲೂ ಸ್ಥಿರಾಂಕವಾಗಿರುವ ಅನುಪಾತವನ್ನು ಹೆಸರಿಸಿ. ವಿಲೋಮಾನುಪಾತ. ನೆಕ್ಸ್ಟ್, 2 ಪರಿಮಾಣ XY ನೇರ ಅನುಪಾತದಲ್ಲಿ ಈ ಹೇಳಿಕೆಯನ್ನು ನೇರ ಅನುಪಾತದಲ್ಲಿದೆ ಅಂತ ಹೇಳ್ತೀವಿ. ನೇರ ಅನುಪಾತ ಅಂತ ಹೇಳಿದ್ರೆ ಈ ರೀತಿ ಬರ್ತದೆ. ವಿಲೋಮಾನುಪಾತ ಅಂತ ಹೇಳಿದ್ರೆ ಹಿಂಗೆ ಬರೆದು X 1/Y ಅಂತ ಬರೆದ್ರೆ ಇದು ವಿಲೋಮಾನುಪಾತದಲ್ಲಿದೆ, ಕೆಳಗೆ ಬರೆದು ಬಿಟ್ರೆ ಅರ್ಥ ಆಯ್ತಲ್ಲ. ನೇರ ಅನುಪಾತ ಅಂದರೆ ಡೈರೆಕ್ಟ್ ಬರೀತಾರೆ. ಸಂಕಲನದ ಪರಿವರ್ತನೆ ನೋಡಿ ಮಕ್ಕಳು, ಇಲ್ಲಿ ಪರಿವರ್ತನೆಯ ನಿಯಮ ಕೇಳಿದ್ದಾರೆ. ಆಗ ನಮಗೆ ಇನ್ನು ಯಾವ ನಿಯಮಗಳಿದೆ ಅದು ಕೇಳಬಹುದು ಅಂತಿರುವ ಒಂದು ಐಡಿಯಾ ಮನಸ್ಸಲ್ಲಿ ಇರಬೇಕು. ಆಗ ನಮಗೆ ಮಾಡಲಿಕ್ಕೆ ಈಸಿ ಆಗುತ್ತೆ. ಪರಿವರ್ತನೆಯ ಹೇಳಿದ ತಕ್ಷಣ ನೆಕ್ಸ್ಟ್ ಸಹವರ್ತನೆ ನಿಯಮನೂ ಕಲ್ತಿರ್ಬೇಕು. ನೀವು ಲೆಕ್ಕ ಕೊಟ್ಟಾಗ ಸಹವರ್ತನೆ ನಿಯಮ ಬರ್ತದ ಅಂತ ಪರೀಕ್ಷಿಸಲಿಕ್ಕೆ ಗೊತ್ತಿರಬೇಕು ಅರ್ಥಾಯ್ತಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿ, 2/3 + 4/, ಪರಿವರ್ತನೆ ನಿಯಮ ಅಂತ ಹೇಳಿದ್ರೆ ಇದನ್ನೇ ಆಚೆ ಮಾಡಿ ಬರೆಯೋದು. 4/3 + 2/3 ಅಂತ ಬರೆಯೋದು ಅರ್ಥ ಆಯ್ತಲ್ಲ. ಇದೇ ನಂಬರು ಆಚೆ ಮಾಡಿ ಬರೆದಿದ್ದು. ಈಗ ಲಾಸಹಾಯ ಬಂದು 3, ಇಲ್ಲ 2 ಛೇದದಲ್ಲಿ 3 ಇರೋದ್ರಿಂದ ತೊಂದರೆ ಇಲ್ಲ, ನಮಗೆ 3 ಅಂತ ಬರಿತೀವಿ. ಮೇಲೆ ಅಂಶವನ್ನು ಕೂಡಿಸಿದ್ರೆ ಆಯಿತು. 4 2 ಎಷ್ಟಾಗುತ್ತೆ? 6. ಅದೇ ಥರ ಇಲ್ಲೂ ಅಷ್ಟೇ 3 ಛೇದದಲ್ಲಿದೆ, ಅದನ್ನು 3 ಹಾಗೆ ಬರಿತೀವಿ. ಛೇದ ಸಮವಿದ್ದಾಗ ಮಾತ್ರ ಹೀಗೆ ಮಾಡೋಕ್ಕಾಗೋದು. ಬೇರೆ ಬೇರೆ ಸಂಖ್ಯೆಗಳಿದ್ದಾಗ ನೀವೇನು ಮಾಡಬೇಕಾಗುತ್ತೆ? ಲಾಸಹ ಕಂಡುಹಿಡಿಬೇಕಾಗುತ್ತೆ ಅರ್ಥ ಆಯ್ತಲ್ಲ. ಛೇದ ಸಮ ಇದ್ದಾಗ ಛೇದ ಏನಿದೆಯೋ ಅದನ್ನು ಹಾಗೆ ಬರೋದು. 4 + 2 ಎಷ್ಟಾಗುತ್ತೆ? 6. ಈಗ ಸುಲಭ ಬರ್ಬೇಕಾನೆ, 3 2 6. ಇಲ್ಲಿ ಎರಡೂ ಕಡೆ ಸಮ ಬಂದರೆ ಮಾತ್ರ ಯಾವ ನಿಯಮವನ್ನು ಪಾಲಿಸ್ತದೆ? ಪರಿವರ್ತನೆ ನಿಯಮ. ಈ ರೀತಿ ಲೆಕ್ಕ ಕೊಟ್ಟಾಗ ಲೆಕ್ಕ ಮಾಡಿ 2 ಕಡೆ ಎಡಗಡೆ = ಬಲಗಡೆ ಬಂದರೆ ನಿಮ್ಮ ಲೆಕ್ಕ ಸರಿ ಅಂತ ಅರ್ಥ ಆಯ್ತಲ್ಲ. ನೆಕ್ಸ್ಟ್, 3 ಹಸಿರು ಖಂಡಗಳು, 1 ನೀಲಿ ಖಂಡ ಮತ್ತು 1 ಕೆಂಪು ಖಂಡ ಇರುವ ಒಂದು ಚಕ್ರವನ್ನು ತಿರುಗಿಸಿದಾಗ ಒಂದು ಹಸಿರು ಖಂಡವನ್ನು ಪಡೆಯುವ ಸಂಭವನೀಯತೆ ಎಷ್ಟು ಅಂತ. 3 ಇದೆ ಹಸಿರು ಖಂಡ ಅಲ್ಲ, 3 ಹಸಿರಿದೆ, 1 ನೀಲಿ ಇದೆ, 1 ಕೆಂಪು ಇದೆ. ಆಗ ಟೋಟಲ್ ಎಷ್ಟಾಯಿತು? ಇದು NF(S) = 5 ಆಯಿತು ಅಲ್ವಾ. ಇಲ್ಲಿ 3, 1 4, 1 5, 5 ಆಯಿತು. ಇಲ್ಲಿ ಕೇಳಿರೋದೇನು? ಒಂದು ಹಸಿರನ್ನು ಪಡೆಯುವ ಸಂಭವನೀಯತೆ. ಹಸಿರಿದೆ, ಎಷ್ಟು ಹಸಿರಿದೆ ಮಕ್ಕಳೇ? 3 ಇದೆ. ಆಗ ನಾವು 3 ಸಂಭವನೀಯತೆ ಸೂತ್ರವನ್ನು ಫಸ್ಟ್ ಬರ್ಕೊಳ್ಳಿ ಮಕ್ಕಳೇ, ಅರ್ಧ ಮಾರ್ಕ್ ಸಿಗ್ತದೆ. P(A) = NF(A)/NF(S) ಅಥವಾ P(E) ಬೇಕಾದರೂ ಬರಿಬೋದು. P(E) = NF(E) ಇಲ್ಲಿ 3 ಹಸಿರು ಅಂತ ಬರಿಬೇಕು ಮಕ್ಕಳೇ. 3 ನೀಲಿ ಅಲ್ಲ, 3 ಏನಂತ? ಹಸಿರು ಅಂತ. 3 ತಾನೇ ಹಸಿರಿರೋದು. ಆಗ ನೀವು NF(A) = ಏನಂತ ಬರಿತೀರಾ? 3 ಅಂತ ಬರಿತೀರಾ. ಹಸಿರು ಖಂಡವನ್ನು ಪಡೆಯುವ ಸಂಭವನೀಯತೆ 3/5. ಒಂದು ವೇಳೆ ಅವರು ನೀಲಿ ಅಂತ ಹೇಳಿದ್ರೆ 1/5, ಒಂದೇ ತಾನೇ ನೀಲಿ ಇರೋದು. ಕೆಂಪು ಅಂತ ಹೇಳಿದ್ರೆ ಅದು ಸಹ ಒಂದೇ ತಾನೇ ಇರೋದು, 1/5 ಅಂತ ಬರಿತೀರಾ. ಸೂತ್ರ ಮಾತ್ರ ಫಸ್ಟ್ ಇದನ್ನು ಬರಬೇಕು. ಏನಂತ? P(A) = NF(A)/NF(S) ಅಂತ ಬರಿಬೇಕು ಅರ್ಥ ಆಯ್ತಲ್ಲ ಮಕ್ಕಳೇ. ಇದನ್ನು ಬರೆದ್ರೆ ಈ ರೀತಿ ಮಾಡ್ಬೋದು. ನೆಕ್ಸ್ಟ್, ವಾರದ ಮೊದಲ 6 ದಿನಗಳಲ್ಲಿ ಫ್ಯಾನ್ ಮಾರಾಟ ನೋಡಿ. ಹಿಂಗೆ 1 ಹಾಕಿದರೆ 2 ಫ್ಯಾನ್ ಅಂತ ಅರ್ಥ. ಆಗ 2 4 6 8 10 ಫ್ಯಾನ್ ಆಯಿತು ಸೋಮವಾರ. ಈಗ 1ಕ್ಕೆ 2 ಅಂತ ಹೇಳಿದೆ. 2 4 6 8 10 12 14 16. ಮಂಗಳವಾರ ಜಾಸ್ತಿ 16 ಫ್ಯಾನ್ ಹೋಗಿದೆ. ಏನು ಪ್ರಶ್ನೆ ಕೇಳಿದ್ದಾರೆ ನೋಡೋಣ. ವಾರದ ಯಾವ ದಿನ ಗರಿಷ್ಠ ಫ್ಯಾನ್ ಮಾರಲಾಯಿತು? ಯಾವ ದಿನ? ಮಂಗಳವಾರ ಅಲ್ವಾ. ಎಷ್ಟು ಇದೆ ಅಂತ ನೋಡಿ ಇಂಟು 2 ಮಾಡಿದರೆ ಆಯಿತು. ಶುಕ್ರವಾರ ಮಾರಿದ್ದು. ಶುಕ್ರವಾರ ನೋಡಿ, 1ಕ್ಕೆ 2 2 4 6 8 10 12 14. ಎಷ್ಟು ಮಾಡಿದ್ದಾರೆ ಫ್ಯಾನ್? 14. ಇದನ್ನು ನೋಡಿ ಉತ್ತರ ಬರೆಯೋಕ್ಕಾಗುತ್ತಲ್ವ? ಈಸಿ ಇದೆಯಲ್ವಾ. 243 ಒಂದು ಪೂರ್ಣ ಘನವೇ? ಕಾರಣವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇದನ್ನು ಹೆಂಗೆ ಕಂಡುಹಿಡಿತೀರಾ? ಪೂರ್ಣ ಘನವಲ್ಲ ಅಂತ ತಿಳ್ಕೊಟ್ಟಿದ್ದಾರೆ. ಹೆಂಗೆ ಕಂಡುಹಿಡಿತೀರಾ ಮಕ್ಕಳೇ? ಅದನ್ನು ಕಂಡುಹಿಡಿಯೋದು 243 ಇದನ್ನು ಭಾಗಿಸ್ಬೇಕು ಮಕ್ಕಳೇ. ನೋಡಿ ಫಸ್ಟ್ ಭಾಗಿಸ್ಬೇಕು ಅಂತ ಹೇಳಿದ್ರೆ ನೋಡಿ, ಇದು ಯಾವ ಮಗೆ 2ರಿಂದ ಆಗಲ್ಲ. ಯಾಕೆಂತಂದರೆ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ? 3 ಇದೆ. ಈಗ 3ರಿಂದ ಭಾಗ ಆಗ್ತದ ನೋಡಿ. 3 8 24, 3 1 3. ಓಕೆನಾ. ಈಗ ಪುನಃ 3ರಿಂದ 3 ಎಷ್ಟು? 3 2 6, 3 3 9 ಜಾಸ್ತಿ ಆಯಿತು. 3 2 6 ಎಷ್ಟು ಉಳ್ಕೊಳ್ತು? 2 21. 3 7 21. ಪುನಃ 3 9 27. ಪುನಃ 3 3 9. ಪುನಃ 3 1. ಬಟ್ ಇದೇನು ಪೂರ್ಣ ಘನವೇ? ಘನ ಅಂತ ಹೇಳಿದ್ರೆ ಇದು 3 ಸಲ ಇದೆ. ಓಕೆನಾ. ಇಲ್ಲಿ ಏನಾಗಬೇಕಿತ್ತು? ಇನ್ನೊಂದು 3 ಇದ್ಬಿಟ್ಟಿದ್ರೆ ಇದೊಂದು ಪೂರ್ಣ ಘನ ಆಗ್ತಿತ್ತು ಅಲ್ವಾ. ನಮಗೆ ಏನು ಬೇಕು? 3^3 ಇಂಟು ನಾವು 3^3 ಇದ್ದಿದ್ರೆ, ಇಲ್ಲಿ 3 3ಗಳಿದ್ದಿದ್ರೆ ನಾನು 3^3 ಅಂತ ಬರೋದು. ಹೌದು, ಇದೊಂದು ಪೂರ್ಣ ಘನ ಅಂತ ಬರೀತೆ. ಆದರೆ ಇಲ್ಲಿ 3 ಎಷ್ಟಿದೆ? 3^2 ಇದೆ. ಎಷ್ಟು ಶಾರ್ಟೇಜ್ ಆಗಿದೆ ನಮಗೆ? 1 3 ಶಾರ್ಟೇಜ್ ಆಗಿದೆ. ಆದ್ದರಿಂದ ಹಿಂಗೆ ಬರೆದ್ಬಿಟ್ಟು ಇದು ಅವಿಭಾಜ್ಯ ಅಪವರ್ತನಗಳಲ್ಲಿ ಏನಿಲ್ಲ? 3 3ಗಳಿಲ್ಲ, ತ್ರಿವಳಿಗಳಿಲ್ಲ. ಯಾವುದು? 3 ಸಲ ಇಲ್ಲ. ಇಲ್ಲಿದೆ 1 ಸಲ ಇದೆ. ಇದು ಸಹ 3 ಸಲ ಇದ್ದಿದ್ರೆ ನಿಮಗೆ ಏನಾಗ್ತಿತ್ತು? ಅದು ಒಂದು ಪೂರ್ಣಘನ ಆಗ್ತಿತ್ತು. ನೆಕ್ಸ್ಟ್, ಒಬ್ಬ ವ್ಯಕ್ತಿಯು 40,000 ನಮೂದಿತ ಬೆಲೆಯನ್ನು ನಮೂದಿತ ಟಿವಿಯನ್ನು ಖರೀದಿಸ್ತಾನೆ.
ಅಲ್ಲ ಮೇಲೆ ಬರೆದಿರ್ತಾರೆ 40,000 ಅಂತ, ಅದನ್ನು ತಗೊಳ್ತಾನೆ. ಜಿ ಎಸ್ ಟಿ 28% ಆದರೆ ಜಿ ಎಸ್ ಟಿ ಮೊತ್ತ ಎಷ್ಟು ಅಂದರೆ 100 ರೂಪಾಯಿಗೆ ಜಿ ಎಸ್ ಟಿ 28 ರೂಪಾಯಿ ಆದರೆ 40,000ಕ್ಕೆ ಎಷ್ಟು ಅಂತ ಮಕ್ಕಳೇ ಈ ರೀತಿ ಮಾಡ್ಕೊಳ್ಳಿ. 100 ರೂಪಾಯಿಗೆ ಜಿ ಎಸ್ ಟಿ ಎಷ್ಟು ರೂಪಾಯಿ ಕೊಡಬೇಕು, 28% ಅಂದರೆ 100 ರೂಪಾಯಿಗೆ ಅವನು 28 ರೂಪಾಯಿ ಕೊಡಬೇಕಾದ್ರೆ 40,000 ರೂಪಾಯಿಗೆ ಎಷ್ಟು ರೂಪಾಯಿ ಕೊಡಬೇಕು? ಅಡ್ಡಗುಣಕರ 40,000 × 28 ಭಾಗಿಸು 100 ಮಾಡಿದಾಗ ಈ 2 ಸೊನ್ನೆಗೆ ಈ 2 ಸೊನ್ನೆ ಹೋಗುತ್ತೆ ಮಕ್ಕಳೇ. ಇಲ್ಲಿ 400 × 28 ಗುಣಿಸಿದಾಗ ನಮಗೆ ಎಷ್ಟು ಬರ್ತದೆ? 11,200. ನೆಕ್ಸ್ಟ್ ಕ್ವಶನ್, ಎಕ್ಸ್ ಮೈನಸ್ ವೈ ಸ್ಕ್ವಯರ್ ಇಂಟು ಎಕ್ಸ್ ಸ್ಕ್ವಯರ್ ಮೈನಸ್ ವೈ, ಈ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಅಂತ. ನೋಡಿ ಮಕ್ಕಳೇ, ಫಸ್ಟ್ ಈ ಕಡೆದಿಂದ ತೊಗೊಳ್ಳೋಣ. ಇಲ್ಲಿ ಎಕ್ಸ್ ಉಂಟಲ್ವಾ, ಈ ಎಕ್ಸ್ನಿಂದ ಈ ಎಕ್ಸ್ ಸ್ಕ್ವಯರ್ ಮೈನಸ್ ವೈಯನ್ನು ಗುಣಿಸೋದು. ಆಮೇಲೆ ಈ ಮೈನಸ್ಸನ್ನು ಅಲ್ಲಿ ಹಾಗೆ ಬರೆದು ಈ ವೈ ಸ್ಕ್ವಯರಿಂದ ಎಕ್ಸ್ ಸ್ಕ್ವಯರ್ ಮೈನಸ್ ವೈಯನ್ನು ಗುಣಿಸಿ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ? ಎಕ್ಸ್ ಘಾತ 3. ಎಕ್ಸ್ ಇಂಟು ವೈ ಏನಾಗುತ್ತೆ? ಎಕ್ಸ್ ವೈ. ಎಂಥ ವೈ? ಮೈನಸ್ ಎಕ್ಸ್ ವೈ. ಅದೇ ಥರ ಮೈನಸ್ ವೈ ಸ್ಕ್ವಯರ್ ಇಂಟು ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್ ವೈ ಸ್ಕ್ವಯರ್. ಮೈನಸ್ ವೈ ಸ್ಕ್ವಯರ್ ಇಂಟು ಮೈನಸ್ ವೈ, ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ವೈ ಸ್ಕ್ವಯರ್ ಇಂಟು ವೈ ಏನಾಗುತ್ತೆ? ಇಲ್ಲಿ ಘಾತ 2 ಇದೆ, ಇಲ್ಲಿ 1 ಇದೆ. ಏನಿಲ್ಲ ಅಂತ ಹೇಳಿದ್ರೆ 1 ಅಂತ ಅರ್ಥ. ಘಾತವನ್ನು ಕೂಡಿಸಿ 2 1 ಎಷ್ಟಾಯಿತು? 3. ಅರ್ಥ ಆಯ್ತಲ್ವ? ಈ ರೀತಿ ಮಾಡಬೇಕಾಗುತ್ತೆ. ನೆಕ್ಸ್ಟು ಮೌಲ್ಯೀಕರಿಸಿ. ಇಲ್ಲಿ ನಾವು ಯಾವ್ಯಾವ ನಿಯಮನ ಬಳಸಬೇಕು ಅಂತ ನೋಡಿ. ಇಲ್ಲಿ ಫಸ್ಟ್ ನಾವು 12 ಅಂತಿರುವಾಗ ನಾವೇನು ಮಾಡಬೇಕು? 12 ಎಲ್ಲೂ ಇಲ್ಲ, ಇದು 12ರ ಘಾತ ಇಲ್ಲ, 2 3 ಎಲ್ಲ ಇದೆ. ಆಗ ನಾವು ಇದನ್ನು ಫಸ್ಟು ಈ ರೀತಿ ಹೇಗೆ ಬರಿಬೋದು ಅಂತ ನೋಡಬೇಕು. ಈಗ 2ರಿಂದ ಭಾಗಿಸಿದ್ರೆ 2 6ಲಿ 12, 2 3ಲಿ 6. ಆಗ ನಾನು ಇದನ್ನು ಹೇಗೆ ಬರಿಬೋದು? 3 × 4 ಅಂತ ಬರಿಬೋದು, ಅಥವಾ 3 × 2 × 2. ಇಲ್ಲಿ ನಾವು 3 × 4 ಅಂತ 3 4ಲಿ 12. ಓಕೆ, ಇಂಟು ಯಾಕೆ 3 ತೊಗೊಂಡೆ ಅಂದರೆ ಇಲ್ಲಿ ನೋಡಿ 9ರ ಘಾತ 3 ಅಂತ ಹೇಳಿದ್ರೆ 3 ಅಲ್ವಾ? 3ರ ಘಾತ 2 ನಾನು ಏನಂತ ಹೇಳ್ತೀವಿ? 9 ಹೇಗೆ? 9 ಭಾಗಿಸಿದಾಗ 3 3ಲಿ 9. ಆಗ ನಾನು ಇದನ್ನು 9 3ರ ಘಾತ 2 ಅಂತ ಹೇಳ್ಬೋದಿತ್ತಾ? ಅದರ ಮೇಲೆ ಈ 3 ಸಹ ಹಾಕಬೇಕು. ಯಾಕೆಂದರೆ 9ರ ಘಾತ 3 ಇರೋದ್ರಿಂದ ಫಸ್ಟ್ 3ರ ಘಾತ 2 ಅದರ ಮೇಲೆ 3 ಅಂತ ಬರಿಬೇಕು, ಇಂಟು 2ರ ಘಾತ 2. ಈಗ 6ಅನ್ನು ಏನು ಬರಿಬೋದು? 2 3ಲಿ 6 ಅಂತ ಬರಿಬೋದಲ್ವಾ? 2 3ಲಿ 6 ಅಂತ ಬರೆದು ಅದರ ಮೇಲೆ ಘಾತ ಎಷ್ಟು ಬರಿತೀರಾ? 3. ಇದು 2 4ಲಿ 8 ಅಥವಾ 2ರ ಘಾತ 3 ಅಂತ ಬರಿಬೋದು. ಏಕೆ ಅಂತಂದರೆ 8ಅನ್ನು 2 4ಲಿ 8, 2 2ಲಿ 4. ಎಷ್ಟು ಸಲ ಬರಿಬೇಕು? 2ರ ಘಾತ 3 ಅಂತ ಬರಿಬೋದಲ್ಲ? 2ರ ಘಾತ 3, ಅದ್ರ ಮೇಲೆ ಘಾತ 2 ಅಂತ ಬರಿತೀರಾ. 27 ಅಷ್ಟೇ. 27 ಭಾಗಿಸಿದಾಗ 3ನೇ ಮಗಿರುತ್ತೆ, 3 9 27, ಪುನಃ 3 3ಲಿ 9. ಆಗ 1 2 3, 3ರ ಘಾತ 3. ಇಷ್ಟು ಮಾಡಿ ಆದಮೇಲೆ ಮಕ್ಕಳೇ ಇಲ್ಲಿ ನೀವು ಎಲ್ಲ ಒಂದೇ ಥರ ಇರೋದು. 3ರ ಘಾತ 4 ನೋಡಿ. ಇಲ್ಲಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಎ ಇಂಟು ಬಿ ಘಾತ ಎಮ್ ಈಕ್ವಲ್ ಟು ಎ ಘಾತ ಎಮ್ ಇಂಟು ಬಿ ಘಾತ ಎಮ್ ಅಂತ ಬರಿತೀರಾ. ಓಕೆ, ಎ ಇಂಟು ಬಿ ಘಾತ ಎಮ್ ಅಂದರೆ ಎ ಘಾತ ಎಮ್ ಬಿ ಘಾತ, ಅದನ್ನೇ ಇಲ್ಲಿ ಮಾಡೋದು. ಎ ಇಂಟು ಬಿ ಘಾತ ಎಮ್, ಆಗ 3ರ ಘಾತ 4, ಇಲ್ಲಿ 4ರ ಘಾತ 4, ಮತ್ತು ಪುನಃ 3ರ ಘಾತ 3 2ಲಿ ಎಷ್ಟಾಗುತ್ತೆ? 6, 2ರ ಘಾತ 2 ಭಾಗಿಸು. ಇಲ್ಲಿ ಪುನಃ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ 4ಅನ್ನು 2ರ ಘಾತ 2 ಅಂತ ಬರ್ಕೊಂಡಿದ್ದಾರೆ. ಆಗ 2ರ ಘಾತ 2 ಅದ್ರ ಮೇಲೆ ಪುನಃ ಒಂದು 4 ಅಂತ ಆದರೆ 4 2ಲಿ ಎಷ್ಟಾಗುತ್ತೆ? 8 ಆಗುತ್ತೆ. ನಮಗೆ ಸುಲಭ ರೂಪಕ್ಕೆ ಎಷ್ಟು ಸುಲಭ ರೂಪಕ್ಕೆ ತರಲಿಕ್ಕಾಗುತ್ತೆ ಅಷ್ಟು ಸುಲಭ ರೂಪಕ್ಕೆ ತರಬೇಕು. ಕೆಳಗೇನೂ ಅಷ್ಟೇ 2ರ ಘಾತ 3 ಇಂಟು 3ರ ಘಾತ 3 ಇಂಟು 2ರ ಘಾತ. ಇಲ್ಲಿ ನೋಡಿ ಇದನ್ನು ಗುಣಿಸ್ಬೇಕು. ಯಾವ ಸೂತ್ರ? ಎ ಘಾತ ಎಮ್ ಘಾತ ಎನ್ ಈಕ್ವಲ್ ಟು ಎ ಘಾತ ಎಮ್ ಎನ್. ಓಕೆ, ಅದನ್ನು ಆ ರೀತಿ ಮಾಡಿದಾಗ ನಮ್ಗೆ ಏನಾಗುತ್ತೆ? 3 2ಲಿ 6 ಆಗುತ್ತೆ, ಇಂಟು 3ರ ಘಾತ 3. ಇದು ಫಾರ್ಮುಲಾನ ಇದು ಯಾವ ಫಾರ್ಮೇಟಲ್ಲಿ ಇತ್ತು ಅಂತಿರೋದನ್ನ ಬರಿತಾ ಇದ್ದೀನಿ. ಈಗ ನಾವು ಒಂದೇ ಥರ ಇರೋದು ನೋಡಿ ಮಕ್ಕಳೇ. ಇಲ್ಲಿ 4 ಇದೆ, ಇಲ್ಲಿ 6 ಇದೆ. 4 + 6 ಎಷ್ಟಾಗುತ್ತೆ? 10 ಆಗುತ್ತೆ. ಕೆಳಗೆ ಏನಾದರೂ 3 ಇದೆಯಾ? ಇದೆ. 10, ಇಲ್ಲಿ 3 ಇದೆ, ಇಲ್ಲಿ 3 ಇದೆ. ಆಗ ಎಷ್ಟಾಯಿತು? 4 ಆಯಿತು. ಘಾತ 3ರ ಘಾತ ಎಷ್ಟಾಯಿತು? 4 ಆಯಿತು. ಇಲ್ಲಿ ಮೇಲೆ ನೋಡಿ, ಫಸ್ಟ್ ನಾವು ಇದನ್ನೆಲ್ಲ ಗುಣಿಸ್ಬೇಕು. ಇಲ್ಲಿ ಒಂದೇ ಥರ ಇರೋದು 3ರ ಘಾತ 6. ಅದನ್ನು ಯಾವ ಥರ ಮಾಡ್ತಿದ್ವಿ ಅಂದರೆ ಎ ಟು ದ ಪವರ್ ಎಮ್ ಇಂಟು ಎ ಟು ದ ಪವರ್ ಎನ್ ಇಸ್ ಈಕ್ವಲ್ ಟು ಎ ಟು ದ ಪವರ್ ಎಮ್ ಪ್ಲಸ್ ಎನ್. ಅಂದರೆ ಇಲ್ಲಿ ಆಧಾರ ಸೇಮ್ ಇದ್ದರೆ ಘಾತವನ್ನು ಕೂಡಿಸ್ಬೋದು. ನೋಡಿ, ಇಲ್ಲಿ 3ರ ಘಾತ 4, 3ರ ಘಾತ 6. ಆಗ ನಾನು ಏನು ಮಾಡ್ತೀನಿ? 4 ಮತ್ತು 6ಅನ್ನು ಕೂಡಿಸಿ 3ರ ಘಾತ 10 ಅಂತ ಬರ್ತೀನಿ. 6 4 ಎಷ್ಟಾಗುತ್ತೆ? 10. ಇಂಟು 2ರ ಘಾತ 8, 2ರ ಘಾತ 2. ಆಗ 2 ಸೇಮ್ ಇದೆ. 8 ಮತ್ತು 2ಅನ್ನು ಕೂಡಿಸಿದಾಗ 2ರ ಘಾತ ಎಷ್ಟಾಗುತ್ತೆ? 10 ಬೈ ಇಲ್ಲಿ ನೋಡಿ 2 ಇಲ್ಲಿದೆ, ಇಲ್ಲಿಯೂ 2 ಇದೆ. ಆಗ ನಾನು 2ರ ಘಾತ ಎಷ್ಟು ಬರೀಬೇಕು? 6 3 9 ಇಂಟು 3ರ ಘಾತ ಇಲ್ಲಿ 3, ಇಲ್ಲಿ 3. ಆಗ ಎಷ್ಟಾಗುತ್ತೆ? 3ರ ಘಾತ 6. ಓಕೆ, ಈಗ ಇಲ್ಲಿಗೆ ಬರೆದ ತಕ್ಷಣ ನೀವೇನು ಮಾಡಬೇಕು? ಒಂದೇ ಥರ ಇರೋದು ನೋಡಿ. ಇಲ್ಲಿ
ಇಲ್ಲಿ ಯಾವ ಫಾರ್ಮುಲಾ ಉಪಯೋಗಿಸ್ತೀವಿ ಅಂದರೆ ಎ ಟು ದ ಪವರ್ ಎಮ್ ಬೈ ಎ ಟು ದ ಪವರ್ ಎನ್ ಈಕ್ವಲ್ ಟು ಎ ಟು ದ ಪವರ್ ಎಮ್ ಮೈನಸ್ ಎನ್, ಆ ಫಾರ್ಮುಲಾವನ್ನು ಉಪಯೋಗಿಸ್ತೀವಿ. ಈಗ 3 × 10, ಇಲ್ಲಿ 3 × 6, ಆಗ ನಾವು 3 × 10ರಿಂದ 6 ಕಳೆದ್ರೆ ಮೈನಸ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ, ಆಗ ಎಷ್ಟಾಗುತ್ತೆ 4 ಆಗುತ್ತೆ. ಇಂಟು 2 × 10, 9 ಮೈನಸ್ ಮಾಡಿದ್ರೆ ಎಷ್ಟು ಬರ್ತದೆ 1. ಅದನ್ನೇ ಇಲ್ಲಿ ಬರ್ತೀನಿ 3 × 4 ಇಂಟು 2. ಆಮೇಲೆ 3 × 4 3 ಇಂಟು 3 ಇಂಟು ಎಷ್ಟು ಸಲ ಗುಣಿಸ್ಬೇಕು, 4 ಸಲ ಗುಣಿಸ್ಬೇಕು. ಗುಣಿಸಿದಾಗ ಎಷ್ಟು ಬರ್ತದೆ ನಿಮಗೆ 3 × 3 = 9, 27, 81 ಬರ್ತದೆ. 81 ಇಂಟು 2 ಮಾಡಿದಾಗ ನಮಗೆ 2 × 2 2, 2 × 8 16, 162 ಬರ್ತದೆ. ಅರ್ಥ ಆಯ್ತಲ್ಲ. ನೆಕ್ಸ್ಟು ಒಂದು ಆಯತಾಕಾರದ ಹೊಲದ ಸುತ್ತಳತೆ. ಆಯತಾಕಾರ ಅಂತ ಹೇಳಿದ ತಕ್ಷಣ 2 × L+B ಸೂತ್ರ ನಿಮಗೆ ನೆನಪಿಗೆ ಬರಬೇಕು. ಸುತ್ತಳತೆ ಅಂತ ಹೇಳಿದ ತಕ್ಷಣ ಅದರ ಉದ್ದವು ಅಗಲಕ್ಕಿಂತ 2 ಮೀಟ್ರ್ ಹೆಚ್ಚಾಗಿದೆ. ಆಗ ಹೊಲದ ಉದ್ದ ಏನಾಗಿದೆ ಅಂತೆ, ಅಗಲವನ್ನು ನಾವು ಹೆಚ್ಚಂತ ತೊಗೊಂಡ ಉದ್ದ 2 ಮೀಟ್ರ್ ಹೆಚ್ಚಂತೆ. ಆಗ x+2 ಅಂತ ಬರೀರಿ. ಈಗ ದತ್ತ ಹೇಳಿಕೆ ಪ್ರಕಾರ ಸೂತ್ರಕ್ಕೆ ಹಾಕಬೇಕು 2 ಇಂಟು ಎಕ್ಸ್ ಅಂತ ಹೇಳಿದರೆ ನಮಗೆ ಅಗಲ, ಉದ್ದ x+2 ಈಕ್ವಲ್ ಟು 154. ಈಗ ಏನಾಗುತ್ತೆ x+x 2x + 2 ಆಗುತ್ತೆ ಈಕ್ವಲ್ ಟು 154. 2 ಇಂಟು 2x ಗುಣಿಸಿ 4x 2 4 ಈಕ್ವಲ್ ಟು 154. ಆಮೇಲೆ ಏನು ಮಾಡ್ತೀರಾ, 4x ಮಾತ್ರ ಇಲ್ಲಿಟ್ಟು 154 ಈ +4 ಆಚೆಗೆ ತೊಗೊಂಡೋಗಿ 150 ಬರ್ತದೆ. ಆಗ 150 4ರಿಂದ ಭಾಗಿಸಿದಾಗ ನೆಕ್ಸ್ಟ್ ನೋಡಿ 4x = 154, x = 150 / 4. ಆಗ 37 ಬಿಂದು ಭಾಗಿಸಿದಾಗ 150 ಭಾಗಿಸೋಕ್ಕೆ ಬರ್ತದಾ, 150 ಯಾವುದರಿಂದ ಭಾಗಿಸ್ಬೇಕು 4ರಿಂದ. 4 4 16 ಜಾಸ್ತಿ ಆಯಿತು. ಆಗ 4 3 12. ಓಕೆನಾ. 5ರಿಂದ 3 ಕಳೆದ್ರೆ 2 ಕಳೆದ್ರೆ 3, ಈ 0ನ ಇಳಿಸ್ಕೊಳ್ಳಿ. ಆಗ ಎಷ್ಟಾಯಿತು 0. 7 4 7 28 2. ಈಗ ಬಿಂದು ಹಾಕಿ 0 ಹಾಕಿ 4 4 5 20. ಆಗ ಉತ್ತರ ಬಂತು 37.5 ಅಂತ. ಇನ್ನೊಂದು ಹೊಲದ ಅಗಲ ಉದ್ದ x+2 ಇರೋದ್ರಿಂದ 37.5 + 2 ಮಾಡಿದಾಗ ನಮಗೆ 39 ಆಗುತ್ತೆ. 39.5 ಆಗುತ್ತೆ. ಇದನ್ನು ಕೂಡಿಸೋಕೆ ಗೊತ್ತಿರೋದು ಕೆಲವರು ತಪ್ಪು ಮಾಡ್ತೀರಾ. 37.5 ಕೂಡಿಸ್ಬೇಕಾಗಿದ್ದು 2 ನೋಡಿ ಮಕ್ಕಳೇ, ಇಲ್ಲಿ 2 ಬರಿಬೇಕು, 2.0 ಅಂತ ಬರಿಬೇಕು. ಕೂಡಿಸಿದಾಗ 5 7 2 9.3. ಅರ್ಥ ಆಯ್ತಲ್ಲ, 39.5 ಆಗುತ್ತೆ. ನೆಕ್ಸ್ಟ್, ಪೂರ್ಣ ವರ್ಗವನ್ನು ಪಡೆಯಲು 2028 ಗುಣಿಸಬೇಕಾದ ಅತ್ಯಂತ ಕನಿಷ್ಠ ಪೂರ್ಣ ಸಂಖ್ಯೆ ಹೆಂಗೆ ಕಂಡುಹಿಡಿಯೋದು, ಹೀಗೆ ಕಂಡುಹಿಡಿಯೋದು. ಹೇಗೆ ಅಂತ ಹೇಳಿದ್ರೆ 2028. ಓಕೆ, ಯಾವ ಸಂಖ್ಯೆಯಿಂದ ಪೂರ್ಣ ಸಂಖ್ಯೆಯನ್ನು ಪೂರ್ಣ ವರ್ಗ, ಇದು ಪೂರ್ಣ ವರ್ಗ ಅಲ್ಲ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಆದರೆ ಯಾವ ಕನಿಷ್ಠ ಸಂಖ್ಯೆ ಪೂರ್ಣ ಸಂಖ್ಯೆಯನ್ನು ಬೇಕು ಅಂತ ಹೇಳಿದಾಗ 2ರಿಂದ ಭಾಗಿಸಿ. 2 1 2 ನೋಡಿ, ಈ 0ನ ಹಾಗೇ ಬರ್ಕೊಳ್ಬೇಕು ಆಯಿತಾ. 2 1 2 2 4 8. ಪುನಃ ಎಷ್ಟರಿಂದ 2ರಿಂದ ಭಾಗಿಸೋದು. 2 5 10. 1ನ ಭಾಗಿಸೋಕ್ಕಾಗುತ್ತಾ, 2 0 0. ಆಗ 14 ಜೊತೆಗೆ ತೊಗೋಬೇಕು. 2 7 14. ಅರ್ಥ ಆಯ್ತಲ್ವ ಹೇಗೆ ಅಂತ ನೋಡಿ ಮಕ್ಕಳೇ. 1014 ಅಂತಿದೆಯಲ್ಲ, ಇದನ್ನು ಭಾಗಿಸ್ಬೇಕಾದ್ರೆ 2 5 ಫಸ್ಟ್ 2 ನಂಬರ್ನ ತೊಗೊಂಡ್ರೆ 2 5 10. ಈಗ ಇಲ್ಲಿ 1 ಇದೆ, 1ನ್ನು ಕೆಳಗೆ ಇಳಿಸ್ಕೊಂಡಿದ್ದೀನಿ. ಆದರೆ ನಾನು ಭಾಗಿಸ್ಬೇಕಾದ್ರೆ 2ನೇ ಮಗ್ಗಿಲಿ ಹೋಗಲ್ಲ, ಇದು 1 ಚಿಕ್ಕದಾಯಿತು. ಆಗ ನಾನು 2 0 0 ಅಂತ ತೊಗೊಂಡು 1ರಿಂದ 0 ಕಳೆದ್ರೆ 1. ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ಯಾವುದನ್ನು ಇಳಿಸ್ಕೋಬೇಕು, 4ನ್ನು ಇಳಿಸ್ಬೇಕು. ಒಂದೇ ಸಲ ಇಲ್ಲಿ ಇಳಿಸ್ತೀನಿ ಅಂತ ಹೇಳಿದ್ರೆ ಇಲ್ಲಿ 0 ಹಾಕಿ ನೀವು 4ನ್ನು ಇಳಿಸ್ಕೊಳ್ಬೇಕಾಗುತ್ತೆ. ಯಾಕೆ 0 ಹಾಕ್ತೀರಾ ಅಂತ ಹೇಳಿದ್ರೆ ಈಗ ಗೊತ್ತಾಯ್ತು ನಿಮಗೆ. 2 7 14 ಗೊತ್ತಾಯ್ತಲ್ವ. ಈಗ ನೆಕ್ಸ್ಟು 2ನೇ ಮಗಿಲು ಹೋಗುತ್ತಾ, 2ನೇ ಮಗಿಲ್ದು ಹೋಗಲ್ಲ. 7 5 12. ಆಗ 3ನೇ ಮಗಿಲು ಹೋಗುತ್ತೆ. 3 1 3. ಎಷ್ಟು ಉಳ್ಕೊಳ್ತಿಲ್ಲಿ 2 20 ಆಗುತ್ತೆ. 3 6 18. 2 3 9 27. ಪುನಃ 3ನೇ ಮಗಿಲು ಹೋಗಲ್ಲ ಮಕ್ಕಳೇ. ಆಗ 13ನೇ ಮಗಿಲು ಹೋಗುತ್ತೆ. 13 13 169. ನೋಡಿ 13 2 ಸಲ ಇದೆ, 2 ಸಲ 2 ಸಲ ಇದೆ. ಆದರೆ 3 ಮಾತ್ರ ಏನಾಗ್ಬಿಟ್ಟಿದೆ, 1 ಸಲ ಇದೆ. ಆಗ ಇದನ್ನು ಯಾವುದರಿಂದ ಗುಣಿಸ್ಬೇಕಾಗುತ್ತೆ, ಇನ್ನೊಂದು ಎಕ್ಸ್ಟ್ರಾ 3ರಿಂದ ಗುಣಿಸಿದ್ರೆ ಇದೊಂದು ಪೂರ್ಣವರ್ಗ ಸಂಖ್ಯೆ ಆಗುತ್ತೆ. ಅರ್ಥ ಆಯ್ತಲ್ವ. ಹೇಗೆ ಕೇಳಿದಾರೆ ಅಂತ ಹೇಳಿದ್ರೆ ಹೇಗೆ ಕಂಡುಹಿಡಿದಿದ್ದು ಅಂತ ಹೇಳಿದ್ರೆ ಫಸ್ಟ್ ಈ ರೀತಿ ಮಾಡ್ಕೋಬೇಕು. ಎಲ್ಲ 2 2 ಸಲ ಇದೆಯಾ ನೋಡಬೇಕು ಪೂರ್ಣವರ್ಗ ಸಂಖ್ಯೆ ಅಂತ. ಪೂರ್ಣ ಘನ ಸಂಖ್ಯೆ ಅಂದರೆ ಎಲ್ಲ 3 3 ಸಲ ಇರಬೇಕು. 2 3 ಸಲ 3 3 ಸಲ 13 3 ಸಲ ಹಾಗಿರಬೇಕಾಗುತ್ತೆ. ಅರ್ಥ ಆಯ್ತಲ್ವ. ಇಲ್ಲಿ ವರ್ಗ ಸಂಖ್ಯೆ ಕೇಳಿರೋದು. ಆಗ ಯಾವುದು ಒಂದೇ ಸಲ ಇರೋದು 3. ಆಗ 3ರಿಂದ ಗುಣಿಸ್ಬೇಕಾಗತ್ತೆ. ಆಗ ನಮಗೆ ಇದು ಸಿಗುತ್ತೆ ಅಂತ ಇರೋದನ್ನ ಮಾಡಿ ತೋರಿಸಿದ್ದಾರೆ. ನೆಕ್ಸ್ಟ್, ಕೊಟ್ಟಿರುವ ಒಂದು ಅನಿಲದ
ಘನಫಲವು ಅದರ ಮೇಲಿನ ಒತ್ತಡಕ್ಕೆ ವಿಲೋಮಾನುಪಾತದಲ್ಲಿದೆ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಅನಿಲದ ಒತ್ತಡ 100 ಪ್ಯಾಸ್ಕಲ್ PA ಅಂತ ಹೇಳಿದ್ರೆ ಪ್ಯಾಸ್ಕಲ್ ಆದರೆ ಅದರ ಘನಫಲವು 8 ಲೀಟರ್ ಆಗುತ್ತದೆ. ಒತ್ತಡವು 200 ಪ್ಯಾಸ್ಕಲ್ ಆದಾಗ ಅನಿಲದ ಘನಫಲವನ್ನು ಕಂಡುಹಿಡಿಯಿರಿ. ಫಸ್ಟೇ ಕೊಟ್ಬಿಟ್ರೆ ವಿಲೋಮಾನುಪಾತ ಅಂತ. ನಾವು ಯಾವಾಗಲೂ ವಿಲೋಮಾನುಪಾತ ಅಂತ ಹೇಳಿದ್ರೆ ಒಂದು ಕೆಳಗೆ ಬರಿಬೇಕು Pಯನ್ನು, ಅದೇ ವಿಲೋಮಾನುಪಾತ ಅಂದರೆ. ಅನುಪಾತ ಅಂತೇಳಿದ್ರೆ ಅನುಪಾತದಲ್ಲಿದೆ P ಅಂತ ಮೇಲ್ಮೇಲೇ ಬರಿತೀವಿ. ಈಗ ಇದನ್ನೇ ಅಡ್ಡ ಗುಣಕಾರ ಮಾಡಿದಾಗ ನಮಗೇನು ಸಿಗ್ತದೆ, P1 V1 2 ಸಲ ಮಾಡಿದಾರಲ್ವ, ಆಗ ಸ್ಥಿರಾಂಕ P1 V1 = P2 V2 ಅಂತ ಬರ್ಕೊಳ್ತೀರಾ ವಿಲೋಮಾನುಪಾತದಲ್ಲಿ. P1 ಅಂತ ಹೇಳಿದ್ರೆ 100 ಇಂಟು ಅಂತ ಹೇಳಿದ್ರೆ 100 ಹಾಕಿದ್ರೆ 8 ಲೀಟ್ರ್ ಆಗ್ತದೆ. 8 = ಅನುಪಾತ ಲೆಕ್ಕದಲ್ಲಿರುವಂಥ ಕ್ವಶನ್ ಮಕ್ಕಳೇ. ಇದು L ಅಂತ ಹೇಳಿದ್ರೆ P2 V2. P2 ಅಂತ ಹೇಳಿದ್ರೆ ಕೊಟ್ಟಿದ್ದಾರೆ 200 ಅಂತ ಕೊಟ್ಟಿದ್ದಾರೆ. 200 ಪ್ಯಾಸ್ಕಲ್ ಆದಾಗ ಎಷ್ಟು ಅಂತ 200 ಇಂಟು V2 ಕೊಟ್ಟಿಲ್ಲ. ಆಗ 100 ಇಂಟು 8 ಭಾಗಿಸು. ಇದನ್ನೇನು ಮಾಡಬೇಕಂತ ಹೇಳಿದ್ರೆ 200 ಮಾಡಿ. 100 1 100 2 2 1 2 4. ಆಗ ನಮಗೆ ಎಷ್ಟು ಬರ್ತದೆ V2 ಅಂತ ಹೇಳಿದ್ರೆ 4 ಲೀಟ್ರ್ ಆಗುತ್ತೆ. ನೆಕ್ಸ್ಟು ಅಪವರ್ತನವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಇಲ್ಲಿ ನೋಡಬೇಕು ಮಕ್ಕಳೇ, ಯಾವ ರೀತಿ ಸೂತ್ರವನ್ನು ನಾವು 4AB ಅಂತ ಬಂದಿದೆ. ಇಲ್ಲಿ ನಾವು A², ಈ C ನಾನು ಏನು ಮಾಡ್ತೀನಿ ಫಸ್ಟ್ ತೊಗೊಳ್ತೀನಿ, C² ಆಚೆಗೆ ತೊಗೊಳ್ತೀನಿ, ಮೈನಸ್ ಹಾಕಿ ಬ್ರ್ಯಾಕೆಟ್ ಹಾಕಿ ಇದು A - B ಹೋಲ್ ಸ್ಕ್ವೇರ್ ರೂಪದಲ್ಲಿ ಬರ್ತದೆ. ಆಗ A² ಇಲ್ಲಿ ಹೇಗೆ ತೊಗೊಳ್ಳೋದಂತೆ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಬೇಕಿದ್ದು. ಯಾವಾಗಲೂ ಫಾರ್ಮುಲಾ A+B ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೋಚನೆ ಇರಬೇಕು, A - B ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೋಚನೆ ಇರಬೇಕು, ಮತ್ತು A² - B² ಫಾರ್ಮುಲಾ ಯೋಚನೆ. ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಈ C² ಫಸ್ಟಿಗೆ ತೊಗೊಂಡು ಮೈನಸ್ ಹಾಕಿ ಇಲ್ಲಿ ಬರುವಂಥ ಫಾರ್ಮುಲಾ ಈ ಸೂತ್ರ ಬರ್ತಾ ಇದೆ. C² ಅಂತ ಬರೆದು ಮೈನಸ್ ಬ್ರ್ಯಾಕೆಟ್ ಹಾಕಿ ಇದರ ವರ್ಗಮೂಲ A, ಆಗ A² ಅಂತ ಬರಿತೀರಾ, ಪ್ಲಸ್ 4B² ವರ್ಗಮೂಲ 2B ಹೋಲ್ ಸ್ಕ್ವೇರ್. ನೋಡಿಲಿ ಇದು A ಮೈನಸ್ 2A ಇಂಟು B ಪ್ಲಸ್ B². ಓಕೆನಾ. ಈಗ ಇದು ಬಂದಾಗ C² ಮೈನಸ್ ಇದೇನು ಯಾವ ಫಾರ್ಮುಲಾ ಬರ್ತದೆ A - B ಹೋಲ್ ಸ್ಕ್ವೇರ್ ಆಗುತ್ತೆ. A ಮೈನಸ್ ಇಲ್ಲಿ B ಇದ್ದ ಜಾಗದಲ್ಲಿ 2B ಇರೋದ್ರಿಂದ 2B ಹೋಲ್ ಸ್ಕ್ವೇರ್ ಅಂತ ಬರಿತೀರ. ಇದು A² ಮೈನಸ್ B², ಇದು ಫುಲ್ಲು ಸೇರಿ B² ಅಂತ. A² - B² ಅಂದರೆ A+B A - B 1 ವರ್ಡ್ ಆನ್ಸರಿಗೂ ಬಂದಿದೆ. ಈಗ A ಇದ್ದ ಜಾಗದಲ್ಲಿ ಏನಿದೆ C ಪ್ಲಸ್ ಇಲ್ಲಿ A - 2B ಅಂತ ಬರಿತೀರ, ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಪುನಃ C ಮೈನಸ್ A - 2B ಅಂತ ಬರಿತೀರ. ಆಗ C ಪ್ಲಸ್ A - 2B ಅದು ಏನು ಚೇಂಜ್ ಇಲ್ಲ. C ಮೈನಸ್ A ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ 2B ಆಗುತ್ತೆ. ನೆಕ್ಸ್ಟ್ ಸಮಾನಾಂತರ ಚತುರ್ಭುಜದಲ್ಲಿ XY ಬೆಲೆಯನ್ನು ಕಂಡುಹಿಡಿಯಿರಿ ಅಂತ. ಸಮಾನಾಂತರ ಚತುರ್ಭುಜ ಅಂತ ಕೊಟ್ಟ ತಕ್ಷಣ ಕರ್ಣಗಳು ಪರಸ್ಪರ ಅರ್ಧಿಸ್ತದೆ ಅಂತ ಗುಣಗಳು ನಿಮಗೆ ಗೊತ್ತಿರಬೇಕು. ಆಗ 5y + 1 = 6y - 1 ಅಂತ. ಈ ಒಂದು ನಂಬರ್ನ ಈಚೆ ತಗೊಬನ್ನಿ, -1 ಈಚೆ ತಗೊಬನ್ನಿ. 6y 5y ಈಚೆ ತಂದರೆ -5y ಆಗುತ್ತೆ. 1 + 1 2. ಆಗ y ಬೆಲೆ ಎಷ್ಟಾಯಿತು 2 ಆಯಿತು. ಬೇಕಾಗುತ್ತೆ 2x 2 1 2. ಅದನ್ನೇ ಬರ್ದೇನೆ. ಒಂದೇ ಥರ ಸಜಾತಿಯ ಪದಗಳನ್ನ ಒಂದು ಕಡೆ ತನ್ನಿ. 3x - 2x = 2. -1 ಇದ್ದು ಈಚೆ ಬರೋಕೆ +1. ಆಗ 3ರಿಂದ 2 ಕಳೆದ್ರೆ 1x = 2 + 3 ಏನಾಗುತ್ತೆ 2 + 1 ಏನಾಗುತ್ತೆ 3 ಆಗುತ್ತೆ. ಓಕೆ. ಆಮೇಲೆ x ಬೆಲೆಯನ್ನು ಕಂಡುಹಿಡಿತೀರ. ಒಂದು ಗೋಡೆಯ ಉದ್ದ ಮತ್ತು ಅಗಲ ಎತ್ತರಗಳು ಕ್ರಮವಾಗಿ 12 ಅಡಿ ಅಗಲ ಅಲ್ವಾ, ಉದ್ದ ಕೊಟ್ಟಿದ್ದಾರೆ, ಅಗಲ ಕೊಟ್ಟಿದ್ದಾರೆ ಮತ್ತು ಎತ್ತರ ಕೊಟ್ಟಿದ್ದಾರೆ. ಆಗ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಬೇಕು ಯಾವುದು ಸೂತ್ರ. 2h ಇಂಟು ಬಣ್ಣ ಹಚ್ಚಬೇಕು ಅಂತ ಹೇಳಿದಾಗ ಏನು ಮಾಡಬೇಕು, ಪ್ರತಿ ಅಡಿಗೆ 50 ರೂಪಾಯಿ ಅಂತೆ. ಫಸ್ಟ್ ನಾವೇನು ಮಾಡಬೇಕಾಗುತ್ತೆ, ಹೊರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಬೇಕಾಗುತ್ತೆ. ಆಗ ನೀವು ವಕ್ರ ಮೇಲ್ಮೈ ವಿಸ್ತೀರ್ಣ 2h = L + B ಯಾವುದು ಆಯತಗನದು ಮಾಡಿದಾಗ 2 ಇಂಟು h ಅಂತ ಹೇಳಿದ್ರೆ 8 ಇಂಟು L ಅಂತ ಹೇಳಿದ್ರೆ ಉದ್ದ 12 ಪ್ಲಸ್ ಅಗಲ 9 ಬರ್ತದೆ. ಅದನ್ನು ಬರೀರಿ ಮಕ್ಕಳೇ. ಕೂಡಿಸಿ ಫಸ್ಟು ಬ್ರ್ಯಾಕೆಟ್ ಒಳಗಿರೋದನ್ನ ಫಸ್ಟ್ ಕೂಡಿಸಿ. 20 ಮತ್ತು 9 ಕೂಡಿಸ್ತಾ 12 ಮತ್ತು 9 ಕೂಡಿಸಿದಾಗ 21 ಬರ್ತದೆ. 2 8 16 ಮತ್ತೆ ಗುಣಿಸಿದಾಗ ನಿಮಗೆ 336 ಚದರ ಅಡಿ ಬರ್ತದೆ. 50 ರೂಪಾಯಿಗೆ ಅಂತ ಹೇಳಿದ್ರೆ ಗುಣಿಸು 336 × 50 ಮಾಡಿದಾಗ ಇಷ್ಟು ಉತ್ತರ ಬರುತ್ತೆ. ನೆಕ್ಸ್ಟ್ ಇದನ್ನು ತಗೊಂಡು ನಾವೇನು ಮಾಡಬೇಕಾಗುತ್ತೆ, ಅಕ್ಷಗಳ ಮೇಲೆ ಸೂಕ್ತ ಪ್ರಮಾಣದೊಂದಿಗೆ ನಕ್ಷೆಯನ್ನು ಬಿಡಿಸಬೇಕಾಗತ್ತೆ. ನಕ್ಷೆಯನ್ನು ಬಿಡಿಸಿ ಇಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಬೇಕು.
ಅದನ್ನು ಶಾರ್ಟ್ಸಲ್ಲಿ ಮಾಡಿ ಹಾಕ್ತೀನಿ ಮಕ್ಕಳೇ. ಇದ್ರ ಜೊತೆಗೇ ಪ್ಲೇಲಿಸ್ಟ್ ಮಾಡಿ ಹಾಕಿಟ್ಟಿರ್ತೀನಿ, ನೋಡ್ಕೊಳ್ಳಿ.